ಹಾಯ್ ಫ್ರೆಂಡ್ಸ್, ಕ್ರೇಜಿ STM ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಸಾಲೆ ಕಡಲೆಯನ್ನು ಮಾಡ್ತಾ ಇದ್ದೇನೆ. ಹೊರಗಡೆ ಬೇಕರಿಗಳಲ್ಲಿ ಸಿಗುವಂತಹ ಮಸಾಲೆ ಕಡಲೆಯನ್ನು ನಾವು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡುವ ಫ್ರೆಂಡ್ಸ್. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆಯೇ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ವಿಡಿಯೋಸ್ಗಳನ್ನೆಲ್ಲ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕ್ರಿಸ್ಪಿಯಾಗಿ ಹಾಗೆಯೇ ಅಷ್ಟೇ ಟೇಸ್ಟಿಯಾಗಿ ಹಾಗೆಯೇ ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿ ಇಟ್ಕೋಬಹುದಾದಂತಹ ಈ ಮಸಾಲೆ ಕಡಲೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ನೋಡಿ ಫ್ರೆಂಡ್ಸ್, ಮಸಾಲೆ ಕಡಲೆ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೇನೆ. ಹಾಗೆಯೇ ಅದಕ್ಕೆ ಈಗ ಕಡಲೆ ಹಿಟ್ಟನ್ನು ಸೇರಿಸಿಕೊಳ್ತಿದ್ದೇನೆ. ನೋಡಿ, ಇಲ್ಲಿ 2 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಸೇರಿಸಿಕೊಂಡಿದ್ದೇನೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳುವ. ನಂತರ ಇದಕ್ಕೆ ನಾನಿಲ್ಲಿ ಓಂ ಕಾಳನ್ನು ಸೇರಿಸಿಕೊಳ್ತಿದ್ದೇನೆ. ನಂತರ ನಾನಿಲ್ಲಿ ಇದಕ್ಕೆ ಜೀರಿಗೆಯನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ನಂತರ ಇದಕ್ಕೆ ಫುಡ್ ಕಲರನ್ನು ಸೇರಿಸಿಕೊಳ್ಳುವ. ನಮಗೆ ಇದು ಬೇಕಿದ್ರೆ ಸೇರಿಸಿಕೊಳ್ಬೋದು. ನಾನಿಲ್ಲಿ ಜಾಸ್ತಿ ಏನು ಸೇರಿಸಿಕೊಳ್ತಾ ಇಲ್ಲ, ಜಸ್ಟ್ ಒಂದು 2 ಚಿಟಿಕೆಯಷ್ಟು ಫುಡ್ ಕಲರನ್ನು ನಾನಿಲ್ಲಿ ಸೇರಿಸಿಕೊಂಡಿದ್ದೇನೆ, ಜಸ್ಟ್ ಕಲ್ಲರಿಗೋಸ್ಕರ ಅಷ್ಟೇ. ನಂತರ ನಾನಿಲ್ಲಿ ಚಿಲ್ಲಿ ಪೌಡರನ್ನು ಸೇರಿಸಿಕೊಳ್ತಿದ್ದೇನೆ. ಚಿಲ್ಲಿ ಪೌಡರ್ ನಮ್ಮ ಖಾರಕ್ಕೆ ಅನುಗುಣವಾಗಿ ನಾವು ಸೇರಿಸಿಕೊಳ್ಳುವ. ಆ ನಂತರ ನಾನಿಲ್ಲಿ ಹಿಂಗ್ ಪೌಡರನ್ನು ಸೇರಿಸಿಕೊಳ್ತಾ ಇದ್ದೇನೆ. ಹಿಂಗ್ ಪೌಡರನ್ನು ಸೇರಿಸಿಕೊಂಡು ಇದನ್ನು ಒಂದ್ಸಲ ಮಿಕ್ಸ್ ಮಾಡುವ. ಈ ಎಲ್ಲ ಪದಾರ್ಥಗಳು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಆಗಬೇಕು. ನನ್ನ ಮಗ ನನಗೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾನೆ, ನೋಡ್ಬೋದು. ನೋಡಿ, ಈಗ ಇದೆಲ್ಲ ಪದಾರ್ಥಗಳು ಕೂಡ ಮಿಕ್ಸ್ ಆಗಿದೆ. ನಂತರ ಇದಕ್ಕೆ ನೀರನ್ನು ಸೇರಿಸಿಕೊಳ್ಳುವ. ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಸೇರಿಸಿ ಇದನ್ನು ಗಟ್ಟಿಯಾಗಿ ಕಲಸಿಕೊಳ್ಳುವ. ನೋಡಿ, ಈಗ ನಮ್ಮದು ಮಸಾಲೆ ಕಡಲೆ ಮಾಡಲಿಕ್ಕೆ ಮಸಾಲೆ ರೆಡಿಯಾಗಿದೆ. ಇಷ್ಟು ಗಟ್ಟಿಯಾಗಿರಬೇಕು, ಇದಕ್ಕಿಂತ ಜಾಸ್ತಿ ತೆಳು ಕೂಡ ಆಗಬಾರ್ದು. ತೆಳುವಾದರೆ ಅದು ಸರಿಯಾಗೋದಿಲ್ಲ. ಇಷ್ಟು ಗಟ್ಟಿಯಾಗಿದ್ದರೆ ಸಾಕು. ನೋಡಿ, ಈ ಥರ. ಈಗ ನಮ್ಮದು ಮಸಾಲೆ ರೆಡಿಯಾಗಿದೆ. ರೆಡಿಯಾಗಿರುವಂತಹ ಮಸಾಲೆಗೆ ನಾನಿಲ್ಲಿ ಕಡಲೆ ಬೀಜವನ್ನು ಸೇರಿಸಿಕೊಳ್ತಿದ್ದೇನೆ. ಒಂದು 2 ಕಪ್ಪಿನಷ್ಟು ಕಡಲೆ ಬೀಜವನ್ನು ನಾನಿಲ್ಲಿ ಸೇರಿಸಿಕೊಂಡಿದ್ದೇನೆ. ಕಡಲೆ ಬೀಜವನ್ನು ಸೇರಿಸಿ ಅದನ್ನು ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಈಗ ಇಲ್ಲಿ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡಿದ್ದೇನೆ. ಮಸಾಲೆ ಒಂದು ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ನಾನಿಲ್ಲಿ ಮತ್ತೆ ಒಂದು 1/4 ಕಪ್ಪಿನಷ್ಟು ಕಡಲೆ ಬೀಜವನ್ನು ಸೇರಿಸಿಕೊಂಡಿದ್ದೇನೆ. ಇದನ್ನು ಕೂಡ ಅದರ ಜೊತೆ ಮಿಕ್ಸ್ ಮಾಡಿಕೊಳ್ಳುವ. ಹಾಕಿದಂಥ ಎಲ್ಲ ಕಡಲೆ ಬೀಜಗಳಿಗೂ ಕೂಡ ನಾವು ಮಾಡಿಕೊಂಡಿರುವಂತಹ ಮಸಾಲೆ ಚೆನ್ನಾಗಿ ಹಿಡಿಬೇಕು. ನೋಡಿ, ಈಗ ಇದು ರೆಡಿಯಾಗಿದೆ. ಈ ಥರ ನೋಡ್ಬೋದು. ಇಲ್ಲಿ ಮಸಾಲೆ ಕಡಲೆ ಮಾಡಲಿಕ್ಕೆ ಈಗ ಮಸಾಲೆ ಹಚ್ಚಿರುವಂತಹ ಕಡಲೆ ರೆಡಿಯಾಗಿದೆ. ನಂತರ ಈಗ ಇದನ್ನು ಕಾಯಿಸಿಕೊಳ್ಳಲಿಕ್ಕೆ ನಾನಿಲ್ಲಿ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡು ಅದಕ್ಕೀಗ ಎಣ್ಣೆಯನ್ನು ಹಾಕಿಕೊಳ್ತಿದ್ದೇನೆ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ, ಜಾಸ್ತಿ ಬಿಸಿ ಆಗೋದು ಬೇಡ ಎಣ್ಣೆ.
ಎಣ್ಣೆ ಜಾಸ್ತಿ ಬಿಸಿ ಆದರೆ ಒಮ್ಮೆಲೆ ಕಪ್ಪಾಗ್ತದೆ ನಾವು ಹಾಕಿದ ತಕ್ಷಣ. ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾ ಬರಬೇಕಾದ್ರೆ ನಾವಿಲ್ಲಿ ಮಾಡಿಟ್ಟಿರುವಂತಹ ಕಡಲೆಯನ್ನು ನೋಡಿ ನಾನಿಲ್ಲಿ ಕೈಯಲ್ಲಿ ಈ ಥರ ಹಾಕಿಕೊಳ್ತಿದ್ದೇನೆ. ಈ ಥರ ಹಾಕಿಕೊಳ್ಳುವ ಬಿಸಿಯಾದ ಎಣ್ಣೆಗೆ. ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು. ಎಣ್ಣೆ ಜಾಸ್ತಿ ಬಿಸಿ ಆದರೆ ನಾವು ಹಾಕಿದ ತಕ್ಷಣಕ್ಕೆ ಒಮ್ಮೆಲೆ ಕಪ್ಪಾಗ್ತದೆ. ಗ್ಯಾಸನ್ನು ನಿಧಾನ ಉರಿಯಲ್ಲಿ ಇಟ್ಕೊಂಡು ಈ ಥರ ಹಾಕಿಕೊಂಡು ಎರಡು ಸೈಡ್ ಕೂಡ ನಿಧಾನ ಉರಿಯಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕಾಗ್ತದೆ. ಗ್ಯಾಸನ್ನು ಉರಿಯನ್ನು ಜಾಸ್ತಿ ಮಾಡಿಕೊಂಡ್ರೆ ಒಮ್ಮೆಲೆ ಕಪ್ಪಾಗಿ ಒಳಗಡೆ ಬೆಂದಿರುವುದಿಲ್ಲ, ಕ್ರಿಸ್ಪಿಯಾಗಿ ಕೂಡ ನಮಗೆ ಬರುವುದಿಲ್ಲ. ನಿಧಾನ ಉರಿಯಲ್ಲಿ ಇಟ್ಟರೆ ಮಾತ್ರ ನಮಗೆ ಕ್ರಿಸ್ಪಿಯಾಗಿ ಬರೋದು. ನೋಡಿ ಇಲ್ಲಿ ನಾನು ಎಣ್ಣೆಗೆ ಹಾಕಿಕೊಳ್ತಿದ್ದೇನೆ. ನೋಡಿ ಈಗ ನಾನು ಇದಕ್ಕೆ ಎಣ್ಣೆಗೆ ಹಾಕಿಕೊಂಡಿದ್ದೇನೆ. ನಂತರ ಒಂದು ಸಲ ಇದನ್ನು ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ಳುವ. ನಿಧಾನ ಉರಿಯಲ್ಲಿಟ್ಟು ಇದೇ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕಾಯಿಸಿಕೊಳ್ಬೇಕಾಗ್ತದೆ. ಈ ಥರ ಕಾಯಿಸಿದರೆ ಮಾತ್ರ ನಮಗೆ ಕ್ರಿಸ್ಪಿಯಾಗಿ ಬರೋದು. ನೋಡಿ ಈಗ ಒಂದು ಸ್ವಲ್ಪ ಫ್ರೈ ಆದ ನಂತರ ಮತ್ತೆ ಅದನ್ನು ಸೌಟಿನಿಂದ ಈ ಥರ ಟರ್ನ್ ಮಾಡಿ ಹಾಕಿಕೊಂಡು ಮತ್ತೆ ಅದನ್ನು ಕಾಯಿಸಿಕೊಳ್ತೇನೆ. ನೋಡಿ ಈಗ ನಮ್ಮದು ಇದು ರೆಡಿಯಾಗಿದೆ. ನಾನೀಗ ಇದನ್ನು ಎಣ್ಣೆಯಿಂದ ತೆಗೆದುಕೊಳ್ತಿದ್ದೇನೆ. ನೋಡಿ ಈಗ ಮಸಾಲೆ ಕಡಲೆ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಎಣ್ಣೆಯಿಂದ ತೆಗೆದುಕೊಳ್ಳುವ. ನಂತರ ಇದೇ ಥರ ಉಳಿದ ಕಡಲೆಯನ್ನು ಕೂಡ ಮಾಡಿಕೊಳ್ಳುವ. ನೋಡಿ ಈಗ ಇಲ್ಲಿ ಎಲ್ಲ ಮಸಾಲೆ ಕಡಲೆಯನ್ನು ಕೂಡ ನಾನಿಲ್ಲಿ ಮಾಡಿಕೊಂಡಿದ್ದೇನೆ. ಕೊನೆಯದಾಗಿ ನಾನಿಲ್ಲಿ ಇದಕ್ಕೆ ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ಕರಿಬೇವಿನ ಎಲೆಗಳನ್ನು ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಸೇರಿಸಿಕೊಂಡ್ರೆ ತುಂಬಾ ರುಚಿಯಾಗಿರ್ತದೆ. ನೋಡಿ ಈಗ ಫ್ರೈ ಮಾಡಿರುವಂತಹ ಕರಿಬೇವಿನ ಎಲೆಗಳನ್ನು ಕೂಡ ನಾನಿಲ್ಲಿ ಸೇರಿಸಿಕೊಂಡಿದ್ದೇನೆ. ಈಗ ನಮ್ಮದು ರುಚಿಯಾಗಿರುವಂತಹ ಕ್ರಿಸ್ಪಿಯಾದಂತಹ ಮಸಾಲೆ ಕಡಲೆ ಮನೆಯಲ್ಲೇ ಬೇಕರಿ ಸ್ಟೈಲಲ್ಲಿ ರೆಡಿಯಾಗಿದೆ ಫ್ರೆಂಡ್ಸ್. ನಮಗೆ ಹೊರಗಡೆ ಬೇಕರಿಗಳಲ್ಲಿ ಸಿಗುವಷ್ಟೇ ರುಚಿಯಾಗಿರ್ತದೆ. ಹಾಗೆಯೇ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಕೂಡ ನಾವು ಇದನ್ನು ಇಟ್ಕೊಳ್ಬಹುದು. ಫ್ರೆಂಡ್ಸ್, ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡುವವರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಒಂದೊಳ್ಳೆ ರೆಸಿಪಿ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗುವ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.